ನಿಮ್ಮ ಮೊದಲನೇ ಪ್ರಶ್ನೆ, ಹಿಮೋಗ್ಲೋಬಿನ್ನಲ್ಲಿ ಯಾವ ಲೋಹ ಅಂಶವಿದೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಜಿಂಕ್, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಅಲ್ಯೂಮಿನಿಯಂ. ಉತ್ತರ ಆಪ್ಷನ್ ಸಿ ಕಬ್ಬಿಣ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಅತಿ ಎತ್ತರದ ಸಮತಟ್ಟಾದ ಪ್ರದೇಶ ಯಾವುದು? ಆಪ್ಷನ್ ಎ ದಕ್ಕನ್, ಆಪ್ಷನ್ ಬಿ ಲದಾಖ್, ಆಪ್ಷನ್ ಸಿ ಛೋಟಾನಾಗ್ಪುರ, ಆಪ್ಷನ್ ಡಿ ಮಾಳ್ವಾ. ಉತ್ತರ ಆಪ್ಷನ್ ಬಿ ಲದಾಖ್. ನಿಮ್ಮ ಮೂರನೇ ಪ್ರಶ್ನೆ, ಭಾರತದ ಯಾವ ನದಿಯನ್ನು ಪಶ್ಚಿಮಕ್ಕೆ ಹರಿಯುವ ನದಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ಕಾವೇರಿ. ಉತ್ತರ ಆಪ್ಷನ್ ಎ ನರ್ಮದಾ. ನಿಮ್ಮ ನಾಲ್ಕನೇ ಪ್ರಶ್ನೆ, ಕುವೆಂಪು ಅವರಿಗೆ ಯಾವ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿತ್ತು? ಆಪ್ಷನ್ ಎ ಮಲೆಗಾಳಲಿ ಮಾದೆ, ಆಪ್ಷನ್ ಬಿ ಸಕ್ಕರೆ ತುಪ್ಪ, ಆಪ್ಷನ್ ಸಿ ಕನೂರು ಸುಬ್ಬಯ್ಯನ ಕಥೆಗಳು, ಆಪ್ಷನ್ ಡಿ ಶ್ರೀರಾಮಾಯಣ ದರ್ಶನಂ. ಉತ್ತರ ಆಪ್ಷನ್ ಡಿ ಶ್ರೀರಾಮಾಯಣ ದರ್ಶನಂ. ನಿಮ್ಮ ಐದನೇ ಪ್ರಶ್ನೆ, ಭಾರತದ ಕಾಫಿ ಭೂಮಿ ಎಂದೇ ಪ್ರಸಿದ್ಧವಾದ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಉತ್ತರ ಆಪ್ಷನ್ ಸಿ ಕರ್ನಾಟಕ. ನಿಮ್ಮ ಆರನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಹೊಳೆಯುವ ನಕ್ಷತ್ರ ಯಾವುದು? ಆಪ್ಷನ್ ಎ ಸಿರಿಯಸ್, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಕ್ಯಾಪೆಲ್ಲಾ, ಆಪ್ಷನ್ ಡಿ ಕ್ಯಾನೋಪಸ. ಉತ್ತರ ಆಪ್ಷನ್ ಎ ಸಿರಿಯಸ್. ನಿಮ್ಮ ಏಳನೇ ಪ್ರಶ್ನೆ, ಸುಣ್ಣದ ಕಲ್ಲು ರೂಪಾಂತರ ಹೊಂದಿ ನಿರ್ಮಾಣವಾಗುವ ಶಿಲೆ ಯಾವುದು? ಆಪ್ಷನ್ ಎ ರೂಬಿ, ಆಪ್ಷನ್ ಬಿ ಅಮೃತಶಿಲೆ, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ನೀಸ್. ಉತ್ತರ ಆಪ್ಷನ್ ಬಿ ಅಮೃತಶಿಲೆ. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದ ಸರೋವರಗಳ ನಾಡು ಯಾವುದು? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಲೋನಾವರ, ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ವಾನ್. ಉತ್ತರ ಆಪ್ಷನ್ ಸಿ ಜಮ್ಮು ಕಾಶ್ಮೀರ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಾರತದ ಏಕೈಕ ಜಾಗೃತ ಹಾಗೂ ಸುಪ್ತ ಜ್ವಾಲಾಮುಖಿ ಎಲ್ಲಿದೆ? ಆಪ್ಷನ್ ಎ ಹರಾವಳಿ, ಆಪ್ಷನ್ ಬಿ ಬ್ಯಾರೇನ ದ್ವೀಪ, ಆಪ್ಷನ್ ಸಿ ಗಿರ್ನಾರ್, ಆಪ್ಷನ್ ಡಿ ಯಾನಾ. ಉತ್ತರ ಆಪ್ಷನ್ ಬಿ ಬ್ಯಾರೇನ ದ್ವೀಪ. ನಿಮ್ಮ ಹತ್ತನೇ ಪ್ರಶ್ನೆ, ಹಿಮಾಲಯ ಪರ್ವತವನ್ನು ಯಾವ ರೀತಿಯ ಪರ್ವತ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಜ್ವಾಲಾಮುಖಿ ಪರ್ವತ, ಆಪ್ಷನ್ ಬಿ ಪುಟ್ಟ ಪರ್ವತ, ಆಪ್ಷನ್ ಸಿ ಸೊಪ್ಪು ಪರ್ವತ, ಆಪ್ಷನ್ ಡಿ ಮುಡಿದ ಪರ್ವತ. ಉತ್ತರ ಆಪ್ಷನ್ ಡಿ ಮುಡಿದ ಪರ್ವತ.